ಮಾಡಬೇಕು. ಆರಂಭಿಕ ಓವರ್ಗಾಗಿ ರೈಸಿಂಗ್ ಸ್ಟಾರ್ ಕಾರ್ಯಕ್ರಮದ ಪರವಾಗಿ ಸುಶಾಂತ್ ಪರಿಚಯವಾಗ್ತಾ ಇದೆ. ಆರಂಭಿಕ ಪಂದ್ಯಾಟದ ಆರಂಭಿಕ ಓವರ್ಗಾಗಿ ಸುಶಾಂತ್. ದಿನದ ಆರಂಭಿಕ ಪಂದ್ಯಾಟದ ಆರಂಭಿಕ ಓವರ್ಗಾಗಿ ಸುಶಾಂತ್ ಪರಿಚಯ ಮಾಡಿಕೊಡ್ತಾ ಇದೆ. ರೈಸಿಂಗ್ ಸ್ಟಾರ್ ಕಾರ್ಯಕ್ರಮದ ಪರವಾಗಿ ಪಂದ್ಯಾಟ ಆರಂಭ. 20 ನಿಮಿಷ ಒಂದು ಇನ್ನಿಂಗ್ಸ್ಗೆ ಈಗಾಗಲೇ ನಿರ್ಣಾಯಕರ ಪೀಠದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಟೈಮರ್ ಇಸ್ ಆನ್. 10:32 ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಸುಶಾಂತ್ ಆರಂಭಿಕ ಚೆಂಡು. ಸ್ವರೂಪ್ ಸ್ಟ್ರೈಕರ್ ಎಂಡಿಗೆ, ಅಶ್ವಥ್ ನಾನ್ ಸ್ಟ್ರೈಕರ್ ಎಂಡಿಗೆ. ಆರಂಭಿಕ ಚೆಂಡು, ಪ್ರಥಮ ಚೆಂಡು, ಪವರ್ ಪ್ಲೇ ಹಂತದ ಪಂದ್ಯಾಟ. ತನ್ಮಧ್ಯೆ ಪ್ರಥಮ ಚೆಂಡು ಶಾರ್ಟ್ ಆಗಿ ಬಿಡದ ಚೆಂಡು, ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಆರಂಭಿಕ ಚೆಂಡು ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಸುಶಾಂತ್ ಮತ್ತೆ ದ್ವಿತೀಯ ಚೆಂಡು, ಎರಡನೇ ಚೆಂಡಿಗಾಗಿ. ಇದರ ಮಧ್ಯೆ ರಿವರ್ಸ್ ಮಾಡುವ ಪ್ರಯತ್ನ, ಸುಧಾರಿತ ಹೊಡೆತ ದಾಖಲಿಸಿಕೊಂಡ್ರು. ಆ ಭಾಗದಲ್ಲಿ ಒಂದು ಆಟ, ಎರಡನೇ ಓಟಗಳು ದಾಖಲಾತಿಯನ್ನು ಕಾಡ್ಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ದಾಖಲಿಸಿಕೊಂಡ್ರು. ರಿವರ್ಸ್ ಮಾಡುವ ಪ್ರಯತ್ನ ಬಂತು. ಎರಡು ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಖಾತೆಯ ಆರಂಭವನ್ನು ಕಾಣ್ತಾ ಇದೆ V2 ವಾರಿಯರ್ಸ್ನ ತಂಡ. ಮತ್ತೆ ಮೂರನೇ ಚೆಂಡಿಗಾಗಿ ಸುಶಾಂತ್. ಇದರ ಮಧ್ಯೆ ತೃತೀಯ ಚೆಂಡು ಬ್ಲಾಕ್ ಚೆಂಡು, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ ನಾಲ್ಕನೇ ಚೆಂಡಿಗಾಗಿ ಸುಶಾಂತ್ ರೈಸಿಂಗ್ ಸ್ಟಾರ್ ಕಾರ್ಯಕ್ರಮದ ಪರವಾಗಿ. ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಫುಲ್ ಟಾಸ್ ಚೆಂಡು, ಸುಂದರತೆ ಹೊಡೆತ, ಒಂದು ಆಟ, ಎರಡನೇ ಓಟಕ್ಕೆ ಮನವಿಯ ಭಾಗದಲ್ಲೇ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ. ದಿನದ ಆರಂಭಿಕ ಬೌಂಡ್ರಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಸ್ವರೂಪ್ ದಾಂಡಿನ ಮುಖಾಂತರವಾಗಿ ರಿವರ್ಸ್ ಮಾದರಿಯಲ್ಲಿ ಆರಂಭಿಕ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4 ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಇವಾಗ 4 ಚೆಂಡುಗಳು ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. 6 ಓಟಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಸ್ವರೂಪ್. ಸುಶಾಂತ್ ಮತ್ತೆ 5ನೇ ಚೆಂಡು, ಪಂಚಮ ಬಾರಿಗೆ 5ನೇ ಚೆಂಡಿಗಾಗಿ. ಇದರ ಮಧ್ಯೆ ಸುಧಾರಿತ ಹೊಡೆತ, ನೆಟ್ಟನಾರ ಹೊಡೆತ, ಕವರ್ಸ್ ಭಾಗದಲ್ಲಿ ಸುಧಾರಿತ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಂಡ್ರು. ಒಂದು ಆಟ, ಎರಡನೇ ಓಟ, ಮೂರನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. ಆ ಭಾಗದಲ್ಲಿ ಯಾವುದೇ ಪುರಸ್ಕಾರ ಲಭಿಸಲ್ಲ. 2 ಓಟದ ಹೆಚ್ಚುವರಿ ಮಾಡ್ತಾ ಇದ್ದ ಭಾಗದಲ್ಲಿ ರಾಹುಲ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಬೌಂಡ್ರಿಯನ್ನು ಅಡ್ಡಾಯಿಸಿಕೊಂಡ್ರು. 2 ಓಟವನ್ನು ಬಿಟ್ಟುಕೊಟ್ರು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. 8 ಓಟಗಳಿಗಾಗಲೇ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಸುಶಾಂತ್ ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್.
ಕೊನೆಯ ಚೆಂಡು, ಲಾಸ್ಟ್ ಬಾಲ್, ಅಂತಿಮ ಚೆಂಡಿಗಾಗಿ. ತನ್ನ ಮಧ್ಯೆ ಸ್ವರೂಪ್ಗೆ ಸಣ್ಣ ಚೆಂಡು, ಸುಂದರದ ಹೊಡೆತ, ಈ ತನ್ನ ಮಧ್ಯೆ ಔಟ್ ರೇಂಜ್ ಆಗ್ತಾ ಇದೆ, ಕ್ಯಾಚ್ ಔಟ್. ಆರಂಭಿಕ ಓವರ್ನ ಅಂತಿಮ ಚೆಂಡಿನಲ್ಲಿ ಸಫಲತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇವಾಗ ಆರಂಭಿಕ ಆಟಗಾರ ಸ್ವರೂಪ ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ಪ್ರಥಮ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ V2 ವಾರಿಯರ್ಸ್. ಆರಂಭಿಕ ಜೋಡಿ ನೆಲಕ್ಕುರುಳ್ತಾ ಇದೆ. ಪ್ರಥಮ ಬ್ರೇಕ್ ಥ್ರೂ ಲಭಿಸ್ತಾ ಇದೆ. ಓವರ್ನ ಮುಕ್ತಾಯವನ್ನು ಕೂಡ ಕಾಣ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯ 8ಕ್ಕೆ ಪ್ರಥಮ ಹುದ್ದರಿ 1. ಸ್ವರೂಪ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರ್ನಲ್ಲೇ 8 ಓಟವನ್ನು ದಾಖಲಿಸಿಕೊಳ್ಳುವಲ್ಲಿ V2 ವಾರಿಯರ್ಸ್ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರರ ಪರಿಚಯವಾಗ್ತಾ ಇದೆ. ಇವಾಗ ನಾರಾಯಣ್ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. V2 ವಾರಿಯರ್ಸ್ನ ಪರವಾಗಿ ನಾರಾಯಣ್. ಪ್ರಥಮ ಓವರ್ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ರೈಸಿಂಗ್ ಸ್ಟಾರ್ಸ್ ಕಾರ್ಯಕ್ರಮದ ಪರವಾಗಿ 2ನೇ ಓವರಿಗಾಗಿ ಸುಶಾಂತ್ ಕಿಯಾರ. 2ನೇ ಓವರ್ಗಾಗಿ ಸುಶಾಂತ್ ಅವರ ಪರಿಚಯವಾಗ್ತಾ ಇದೆ ರೈಸಿಂಗ್ ಸ್ಟಾರ್ಸ್ ಕಾರ್ಯಕ್ರಮದ ಪರವಾಗಿ. ಮತ್ತೆ 2ನೇ ಓವರ್ಗಾಗಿ ಸುಶಾಂತ್ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ಪವರ್ ಪ್ಲೇ ಹಂತದ ಮುಕ್ತಾಯವನ್ನು ಕಾಣ್ತಾ ಇದೆ. ದ್ವಿತೀಯ ಓವರ್ಗಾಗಿ ಸುಶಾಂತ್ ಪರಿಚಯವನ್ನು ಕಾಣ್ತಾ ಇದೆ ರೈಸಿಂಗ್ ಸ್ಟಾರ್ ಕಾರ್ಯಕ್ರಮದ ಪರವಾಗಿ. ಆರಂಭಿಕ ಚೆಂಡು, ಅಶ್ವಥ್. SKPಯ ಮಾಜಿ ಅಧ್ಯಕ್ಷರಾದ ಪ್ರಸಾದ್ ಐಸಿರ ಇವರ ತಂದೆಯವರಾದ ಶಿವಣ್ಣ ಕುಕ್ಕುಂದೂರು ಇವರ ಉಪಸ್ಥಿತಿ ನಾನು ಗೌರವಪೂರ್ವಕವಾಗಿ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇನೆ. ಆರಂಭಿಕ ಚೆಂಡು ಡಾಟ್ ಬಾಲ್ ಸುಶಾಂತ್. ಮತ್ತೆ ದ್ವಿತೀಯ ಚೆಂಡಿಗಾಗಿ 2ನೇ ಚೆಂಡು. ತರ್ಮದೆ ಬಲಗೊಡದ ಹೊರ ತಿರುವನ್ನು ಕಾಣ್ತಾ ಇದೆ. ನಿರ್ಣಾಯಕರ ಬಿಡಿದರೆ ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಎಕ್ಸ್ಟ್ರಾಸ್ ಓಟುಗಳು ಬರ್ತಾ ಇದೆ. ವೈಡ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಮತ್ತೆ ಸುಶಾಂತ್ ದ್ವಿತೀಯ ಚೆಂಡಿಗಾಗಿ ಶಾರ್ಟ್ ಆಗಿ ಬಿಡದ ಚೆಂಡು, ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಆ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. 2ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಸುಶಾಂತ್. ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ವೈಡ್ ಬಾಲ್, ಬಲ ತಿರುವು, ಓಟಗಳು ದಾಖಲಾಗ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಸುಶಾಂತ್. ಆರಂಭಿಕ ಓವರ್ನಲ್ಲಿ 8 ಓಟವನ್ನು ಬಿಟ್ಕೊಟ್ರು. ಇವಾಗ 2ನೇ ಓವರ್ನಲ್ಲಿ ಮುಕ್ತಾಯ ಕಂಡಂತ 2 ಚೆಂಡು 2 ಓಟವನ್ನು ಬಿಟ್ಕೊಟ್ರು. ಮತ್ತೊಂದು ವೈಡ್ ಬಾಲ್, ಅತಿರಿಕ್ತ ಓಟದ ಹೆಚ್ಚುವರಿ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾಸ್ ರೂಪದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ 2ನೇ ಓವರ್ನಲ್ಲಿ ಸುಶಾಂತ್ ರೈಸಿಂಗ್ ಸ್ಟಾರ್ಸ್ ಪರವಾಗಿ. ಮತ್ತೆ 3ನೇ ಚೆಂಡು ತೃತೀಯ ಬಾರಿಗೆ ಶಾರ್ಟ್ ಆಗಿ ಬಿಡದ ಚೆಂಡು, ಸುಂದರತೆ ಹೊಡೆದ ಕವರ್ ಸ್ವೇವ್ ಭಾಗದಲ್ಲಿ ಅಷ್ಟೇ ಉತ್ತಮದ ಹೊಡೆತಗಳು ಮಾಡ್ತಾ ಇದೆ. ಆ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಬರ್ತಾ ಇದೆ. ಸುಂದರತೆ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. 1 ಓಟದ ಹೆಚ್ಚುವರಿ ಬರ್ತಾ ಇದೆ. 1 ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 12 ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ
ಸುಶಾಂತ್ ಟು ನಾರಾಯಣ್. ಮತ್ತೆ ಫುಲ್ ಟಾಸ್ ಆಗಿಬಿಡದೆ ಚೆಂಡು. ಸ್ವಲ್ಪ ಮಟ್ಟಿಗೆ ಬೀಸುವಲ್ಲಿ ವಿಫಲತೆಯನ್ನು ಕಂಡ್ರು. ಲೆಗ್ ಬಾಯ್ಸ್ ಮುಖಾಂತರವಾಗಿ ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಒಂದೊಂದು ಹೆಚ್ಚುವರಿ ಮಾಡ್ತಾ ಇದೆ. ಒಂದರ ಹೆಚ್ಚುವರಿ ದಾಖಲಿಸಿಕೊಳ್ತಾ 13 ಮುಕ್ತಾಯ ಕಂಡಂತ 4 ಚೆಂಡು. ಅಂತಿಮ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಸುಶಾಂತ್ ಎಸಗಾರಿಕೆಯಲ್ಲಿ 5ನೇ ಚೆಂಡಿಗಾಗಿ ಪಂಚಮ ಬಾರಿಗೆ ರಕ್ಷಣಾತ್ಮಕ ಶೈಲಿ ಹೊಡೆದ ದಾಖಲಿಸಿಕೊಂಡ್ರ ಭಾಗದಲ್ಲಿ ಹೊಂದಾಣಿಕೆಯ ಓಟ ಬರ್ತಾ ಇದೆ. ಒಂದೋಟ ಓವರ್ ಥ್ರೋ. ಆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆ ವೈಫಲ್ಯ ಮಾಡಿಕೊಂಡ್ರು. 1ರ ಬದಲಿಗೆ 2. ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 2 ಹೆಚ್ಚುವರಿ. 2ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 15 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. 2ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. 5 ಓವರ್ನ ಪಂದ್ಯಾಟ, 20 ನಿಮಿಷಗಳ ಕಾಲಾವಕಾಶ. ಕಪ್ತಾನರು ಗಮನಿಸಿಕೊಳ್ಬೇಕು. ಈಗಾಗಲೇ ನಿರ್ಣಾಯಕರು ತಿಳಿಸಿದ್ದಾರೆ 20 ನಿಮಿಷದ ಬಳಿಕವಾದರೆ ಒಂದು ಪ್ಲೇಯರ್ಸ್ 40 ಸರ್ಕಲ್ ಇದೆ ಒಳಗಡೆ ಬರ್ತಾರೆ. ಅಂತಿಮ ಚೆಂಡಿಗಾಗಿ ಸುಶಾಂತ್ ಲಾಸ್ಟ್ ಬಾಲ್. 2ನೇ ಓವರ್ನ ಅಂತಿಮ ಚೆಂಡು, ಕೊನೆಯ ಚೆಂಡು. ಶಾರ್ಟ್ ಆಗಿ ಬಿಡುತ್ತೆ ಚೆಂಡು. ಆ ಭಾಗದಲ್ಲಿ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 15ಕ್ಕೆ 1. ಮತ್ತೆ 3ನೇ ಓವರ್ಗಾಗಿ ಸಿರಾಜ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ರೈಸಿಂಗ್ ಸ್ಟಾರ್ಸ್ ಕಾರ್ಕಳದ ಪರವಾಗಿ ಸಿರಾಜ್ 3ನೇ ಓವರ್ಗಾಗಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಭಾಗದಲ್ಲಿ ಸ್ಟ್ರೈಕರ್ನಿಗೆ ನಾರಾಯಣ್. ಸಿರಾಜ್ ಟು ನಾರಾಯಣ್. ತರ್ಮದೆ ಸಿರಾಜ್ ಹೆಸರನ್ನು ಜನ ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರ ಭಾಗದಲ್ಲಿ ಲಾಂಗ್ ಆನ್. ಭಾಗದಲ್ಲಿ ನಾರಾಯಣ್ ದಾಖಲಿಸಿಕೊಂಡ್ರೆ ಸುಂದರತೆಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಆ ಭಾಗದಲ್ಲಿ ಬೌಂಡ್ರಿಯನ್ನು ಅಡ್ಡಾಯಿಸಿಕೊಂಡ್ರು. 2 ಓಟದ ಹೆಚ್ಚುವರಿ ಮಾಡ್ತಾ ಇದೆ. ಸುಶಾಂತ್ ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. 4 ಓಟವನ್ನು ಅವಳಿ ಕ್ಷೇತ್ರ ರಕ್ಷಕರು 2 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಮತ್ತೆ ಸಿರಾಜ್ 2ನೇ ಚೆಂಡು ದ್ವಿತೀಯ ಬಾರಿಗೆ. ಇದರ ಮಧ್ಯೆ ನಾರಾಯಣಿಗೆ ಸರಜನ ಸುಂದರತೆ ಹೊಡೆತ ಬೀಸುವ ಪ್ರಯತ್ನ. 1 ಓಟ. 2ನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. ಇವಾಗ 2 ಓಟಗಳು ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 2 ಓಟದ ಹೆಚ್ಚುವರಿ ಮಾಡ್ತಾ ಇದೆ. 2ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 19 ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸಿರಾಜ್ 3ನೇ ಚೆಂಡಿಗಾಗಿ ತೃತೀಯ ಬಾರಿಗೆ. ಇದರ ಮಧ್ಯೆ ನಾರಾಯಣ್ಗೆ ಸಣ್ಣ ಚೆಂಡು ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ. ತಟ್ಟಿ ಮುಟ್ಟಿ 1 ಓಟದ ಹೆಚ್ಚುವರಿ ಮಾಡ್ತಾ ಇದೆ. 1 ಓಟದ ಹೆಚ್ಚುವರಿ 20. ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿಯನ್ನು ಕಾಣ್ತಾ ಇದೆ. 20 ಓಟಗಳು 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಿರಾಜ್ 4ನೇ ಚೆಂಡು ಚತುರ್ಥ ಬಾರಿಗೆ.
ಈ ತರಮದ ಬೀಸುವ ಪ್ರಯತ್ನ ಕ್ಷಣ ಕಾಲ ಚೆಂಡು ಗಾಳಿಯಲ್ಲೇ ಇವಾಗ ಎರಡನೇ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ಅಶ್ವಥ್ ಔಟ್. ಪೀರುಸಿನ ಹೊಡೆತಕ್ಕೆ ಮುಂದಾದಂತ ಅಶ್ವಥ್ ಇವಾಗ ಕ್ಯಾಚ್ ಅನ್ನು ಕೊಡ್ತಾ ಇದ್ದಾರೆ. ತರದ ಭರವಸೆ ಆಟಗಾರ ಅಶ್ವಥ್ ಬ್ಯಾಕ್ ಇನ್ ಟು ದ ಪೆವಿಲಿಯನ್. ಎರಡನೇ ಪ್ರಮುಖ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ V2 ವಾರಿಯರ್ಸ್. ಹೊಸ ಆಟಗಾರರ ಪರಿಚಯವನ್ನು ಮಾಡಿಕೊಡಬೇಕಾಗ್ತಾ ಇದೆ. ಹೊಸ ಆಟಗಾರ ವಿಶ್ರಾಂತ್ ಪರಿಚಯವಾಗ್ತಾ ಇದೆ. V2 ವಾರಿಯರ್ಸ್ನ ಪರವಾಗಿ ವಿಶ್ರಾಂತ್ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ಟು ರಿಮೈನಿಂಗ್. ಮತ್ತೆ ನಾಸೀರ್ ಹೊಸ ಆಟಗಾರ. ಈ ತರವಾದ ಲೋ ಫುಲ್ ಟಾಸ್ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಒಂದು ಹೊಡೆದ ಹೆಚ್ಚುವರಿ ಬರ್ತಾ ಇದೆ. ಒಂದು ಹೊಡೆದ ಹೆಚ್ಚುವರಿ ದಾಖಲಿಸಿಕೊಳ್ತಾ 21. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ಟು ರಿಮೈನಿಂಗ್. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಅಂತಿಮ 1 ಚೆಂಡಿಗಾಗಿ ನಾಸೀರ್ ಟು ನಾರಾಯಣ್. ಕೊನೆಯ ಚೆಂಡು ಲಾಸ್ಟ್ ಬಾಲ್. 3ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ತರವಾದ ನಾಸೀರ್ ಎಸೆದ ಚೆಂಡು ಡಾಟ್ ಬಾಲ್. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 21 ಓಟಗಳು ಈಗಾಗಲೇ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 12 ಚೆಂಡುಗಳ ಆಟ ಬಾಕಿ ಇದೆ. ಅದೆಷ್ಟು ಓಟವನ್ನು V2 ವಾರಿಯರ್ಸ್ ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ 4ನೇ ಓವರ್ಗಾಗಿ ಸುಶಾಂತ್ ಬಜ್ಜಗೋಳಿ ಪರಿಚಯವಾಗ್ತಾ ಇದೆ. ಆರಂಭಿಕ ಓವರ್ನಲ್ಲಿ 8 ಓಟವನ್ನು ಬಿಟ್ಟುಕೊಟ್ಟಿದ್ರು. ಪವರ್ ಪ್ಲೇ ಹಂತದ ಓವರ್ನಲ್ಲಿ ಇವಾಗ ಮತ್ತೆ 4ನೇ ಓವರ್ಗಾಗಿ ಸಹೋದರರ ಸವಾಲ್. ಆರಂಭಿಕ ಚೆಂಡು ವೈಡ್ ಬಾಲ್. ಎಸಗಾರಿಕೆಯಲ್ಲಿ ಸುಶಾಂತ್ ಬಜ್ಜಗೋಳಿ. ವಿಶ್ರಾಂತ್ ಸ್ಟ್ರೈಕರ್ ಎಂಡ್ಗೆ ಸುಶಾಂತ್ ಎಸಗಾರಿಕೆಯಲ್ಲಿ. ಇದರ ಮಧ್ಯೆ ಶಾರ್ಟ್ ಆಗಿ ಬಿಡಿದ ಚೆಂಡು ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಕ್ಷೇತ್ರ ರಕ್ಷಕನ ಕೈಯನ್ನು ವಂಚಿಸಿ ಚೆಂಡು ಧರೆಯ ಸ್ಪರ್ಶವನ್ನು ಕಾಣುತ್ತಾ ಇದೆ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ವಿಶ್ರಾಂತ್ಗೆ ಜೀವದಾನ ಲಭಿಸ್ತಾ ಇದೆ. 1 ಹೊಡೆದ ಹೆಚ್ಚುವರಿ ಲಭಿಸಿಕೊಳ್ತಾ ಇದೆ. 1 ಹೊಡೆದ ಹೆಚ್ಚುವರಿ 1ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 23 ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸುಶಾಂತ್ ದ್ವಿತೀಯ ಚೆಂಡಿಗಾಗಿ. ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳು ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಸ್ವಲ್ಪ ಮಟ್ಟಿಗೆ ನಾರಾಯಣ್ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ಬೀಸುವಿಕೆಯಲ್ಲಿ. ಸುಶಾಂತ್ ಮತ್ತೆ 3ನೇ ಚೆಂಡು ತೃತೀಯ ಚೆಂಡಿಗಾಗಿ. ಶಾರ್ಟ್ ಆಗಿ ಬಿಡುತ್ತೆ ಚೆಂಡು. ಸುಂದರತೆ ಹೊಡೆತವನ್ನು ದಾಖಲಿಸಿಕೊಂಡ್ರು ನಾರಾಯಣ ಭಾಗದಲ್ಲಿ. ಮತ್ತೊಂದು ಹೊಡೆದ ಹೆಚ್ಚುವರಿ ಬರ್ತಾ ಇದೆ. 1 ಹೊಡೆದ ಹೆಚ್ಚುವರಿ ದಾಖಲಿಸಿಕೊಳ್ತಾ 24 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮುಕ್ತಾಯ ಕಂಡಂತ 3 ಚೆಂಡು ಸುಶಾಂತ್ 4ನೇ ಚೆಂಡಿಗಾಗಿ ಚತುರ್ಥ ಬಾರಿಗೆ.
ಇದರ ಮತ್ತೆ ಸುಂದರತೆ ಎಸ್ತವ ದಾಖಲಿಸಿಕೊಂಡ್ರ ಭಾಗದಲ್ಲಿ ಬ್ಲಾಕ್ ಚೆಂಡು. 2 ಓಟವನ್ನು ವಿಶ್ರಾಂತಿ ದಾಖಲಿಸಿಕೊಳ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಮಾಡ್ತಾ ಇದೆ. ಹೆಚ್ಚುವರಿ ಓಟಗಳ ದಾಖಲಾತಿಯನ್ನು ಕಂಡುಕೊಂಡ್ರು. 26 ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ಸುಶಾಂತ್ ಪಂಚಮ ಬಾರಿಗೆ. ತರಬಾದೆ ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ. ಚೆಂಡು ಪ್ಯಾಡಿಗೆ ಬಡಿತಾ ಇದೆ. ಲೆಗ್ ಬೈ ಸಿಗ್ನಲ್ ಮಾಡ್ತಾ ಇದೆ ನಿರ್ಣಾಯಕರ ಬಿಡದಲ್ಲಿ. 1 ಓಟದ ಹೆಚ್ಚುವರಿಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. 4ನೇ ಓವರ್ನ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಸುಶಾಂತ್ ಬಜಗೋಳಿ ಎಸೆತಗಾರಿಕೆಯ ಅಂತಿಮ ಚೆಂಡು. ಶಾರ್ಟ್ ಆಗಿ ಬಿಡದ ಚೆಂಡು ಆ ಭಾಗದಲ್ಲಿ ಬೀಸುವ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ರನ್ಗಳ ಸಾಧ್ಯತೆ. ನಿರ್ಣಾಯಕರ ಬಿಡದಲ್ಲಿ ನಾಟ್ ಔಟ್ ಎಂಬ ತೀರ್ಪು ಮಾಡ್ತಾ ಇದೆ. 1 ಓವರ್ದ ಹೆಚ್ಚುವರಿ ಮಾಡ್ತಾ ಇದೆ. ಓವರ್ ಮುಕ್ತಾಯ. ಆರಂಭಿಕ 4 ಓವರ್ ಮುಕ್ತಾಯದಂತವನ್ನು ಕಾಣ್ತಾ ಇದೆ. 28ಕ್ಕೆ ಪ್ರಮುಖ 2 ಹುದರಿಯನ್ನು ಕಳೆದುಕೊಳ್ಳುತ್ತಾ ಇದೆ V2 ವಾರಿಯರ್ಸ್. ಅಂತಿಮ 6 ಚೆಂಡುಗಳ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ 6 ಚೆಂಡು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ನಾರಾಯಣ, ಅದೇ ರೀತಿ ವಿಶ್ರಾಂತ್ ಜೋಡಿ ಕಾದು ನೋಡಬೇಕಾಗ್ತಾ ಇದೆ. ಸಿರಾಜ್ ತರ್ಮದೆ ಸಿರಾಜ್ ಎಸಂದ ಚೆಂಡು ಕ್ಲೀನ್ ಬಾಲ್. ಆರಂಭಿಕ ಚೆಂಡು ನಾರಾಯಣ ಅಂತ್ಯವನ್ನು ಕಾಣ್ತಾ ಇದೆ. ಆರಂಭಿಕ ಚೆಂಡಿನಲ್ಲಿ ಇವಾಗ ಸಿರಾಜ್ ಯಶಸ್ಸಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆರಂಭಿಕ ಎಸೆತ ನಾರಾಯಣ್ ಕ್ಲೀನ್ ಬೌಲ್ಡ್ ಆಗ್ತಾ ಇದ್ದಾರೆ. ಹೊಸ ಆಟಗಾರರ ಪರಿಚಯವನ್ನು ಮಾಡಿಕೊಡಬೇಕು V2 ವಾರಿಯರ್ಸ್ನ ಪರವಾಗಿ ಹೊಸ ಆಟಗಾರ ಪ್ರಸನ್ನ ಪರಿಚಯವನ್ನು ಕಂಡುಕೊಳ್ತಾ ಇದ್ರು. ಆ ಭಾಗದಲ್ಲಿ ಓವರ್ ಥ್ರೋ ಆಗ್ತಾ ಇದೆ. ಇಲ್ಲ ಸಲ್ಲದ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಪ್ರಸನ್ನ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. V2 ವಾರಿಯರ್ಸ್ ಪರವಾಗಿ ಹೊಸ ಆಟಗಾರ ಪ್ರಸನ್ನ ಪರಿಚಯವನ್ನು ಕಂಡುಕೊಳ್ತಾ ಇದೆ. 29 ಓಟಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸಿರಾಜ್ ಮತ್ತೆ 3ನೇ ಚೆಂಡು ವಿಶ್ರಾಂತ್ ಸ್ಟ್ರೈಕರ್ ಅಡಿಗೆ. ತರ್ಮದ ಮಾತೆ ಫುಲ್ ಟಾಸ್ ಆಗಿ ಬಿಡದ ಚೆಂಡು ಸ್ವಲ್ಪ ಮಟ್ಟಿಗೆ ಬೀಸುವಲ್ಲಿ ವಿಫಲತೆಯನ್ನು ಕಂಡ್ರು. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಅಂತಿಮ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿಕೊಳ್ತಾರೆ ಕಾದು ನೋಡಬೇಕು. ಮತ್ತೆ 4ನೇ ಚೆಂಡು ಶಾರ್ಟ್ ಆಗಿ ಬಿಡದ ಚೆಂಡು ಬೀಸುವ ಪ್ರಯತ್ನ ಕ್ಷಣ ಕಾಲ ಚೆಂಡು
ಸೀಮಾರೇಖರ ಭಾಗದಲ್ಲಿ ಆರಂಭಿಕ ದಿನದ ಪ್ರಥಮ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸಿಕ್ಸರ್ ವಿಶ್ರಾಂತ ದಾಂಡಿನ ಮುಖಾಂತರವಾಗಿ ಆರಂಭಿಕ ಸಿಕ್ಸರ್ ದಾಖಲಾತಿಯನ್ನು ಕೊಳ್ತಾ ಇದೆ. 6 ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ದಿನದ ಪ್ರಥಮ ಸಿಕ್ಸರ್ V2 ವಾರಿಯರ್ಸ್ ದಾಖಲಿಸಿಕೊಳ್ತಾ ಇದೆ. ಇವಾಗ 35 ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸಿರಾಜ್ ಮತ್ತೆ 5ನೇ ಚೆಂಡು, ಮತ್ತೆ ಶಾರ್ಟ್ ಆಗಿ ಬಿಡದ ಚೆಂಡು ಬೀಸುವ ಪ್ರಯತ್ನಗಳು ಮಾಡ್ತಾ ಇದ್ದ ಭಾಗದಲ್ಲಿ ಸುಂದರತೆ ಹೊಡೆತ. 1 ಓಟ, 2ನೇ ಓಟಕ್ಕೆ ಮನವಿ. 2 ಓಟದ ಹೆಚ್ಚುವರಿ ಬರ್ತಾ ಇದೆ. 2 ಓಟದ ಹೆಚ್ಚುವರಿ, 2ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 37. ಈಗಾಗಲೇ ಸಮಯ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಹಾಗಾಗಿ ಓರ್ವ ಫೀಲ್ಡರ್ 40 ಸರ್ಕಲ್ನ ಒಳಗಡೆ ಬರಬೇಕು. ನಿರ್ಣಾಯಕರು ಈಗಾಗಲೇ ತಿಳಿಸಿದ್ದಾರೆ. ಅಂತಿಮ ಚೆಂಡು, ಲಾಸ್ಟ್ ಬಾಲ್, ಕೊನೆಯ 1 ಚೆಂಡು ಬಾಕಿ ಇದೆ. ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ ಚೆಂಡಿಗಾಗಿ ಸಿರಾಜ್ ಕೊನೆಯ ಚೆಂಡು, ಲಾಸ್ಟ್ ಬಾಲ್. ಮತ್ತೆ ಸುಂದರತೆ ದಾಖಲಿಸಿಕೊಂಡ್ರು. ಆ ಭಾಗದಲ್ಲಿ ತೀರ ಕೆಳಂಚಲಿ ಬಂತು ಚೆಂಡು. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಓವರ್ ಮುಕ್ತಾಯ, ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 37 ಓಟವನ್ನು ದಾಖಲಿಸಿಕೊಂಡ್ರು. 38 ವಿಜಯದ ಗಳಿಕೆಗೆ ಬೇಕಾಗಿದೆ. 30 ಚೆಂಡು, 38 ಓಟಗಳು ಬರಬೇಕಾಗಿದೆ. ರೈಸಿಂಗ್ ಸ್ಟಾರ್ಸ್ ಕಾರ್ಕಳ ದಿನದ ಆರಂಭಿಕ ಗೆಲುವಿಗಾಗಿ. ಅದೇ ರೀತಿ ದಿನದ 2ನೇ ಪಂದ್ಯಾಟದ ನಾಣ್ಯ ಚಿಮಿಕಿಗೆ ಮತ್ತೆ ಕರೆಯನ್ನು ರವಾನಿಸಿಕೊಳ್ತಾ ಇದೆ. SKPA ರಾಯಲ್ ಕ್ಲಿಕ್ಸ್ ವಿರುದ್ಧವಾಗಿ SKPA ಸೂಪರ್ ಕಿಂಗ್ಸ್ 2 ತಂಡದ ಕಪ್ತಾನರು ಗಮನಿಸಿಕೊಳ್ಳಿ. ಈಗಾಗಲೇ ಆರಂಭಿಕ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಿದೆ. ನಾಣ್ಯ ಚಿಮಿಕೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ 2 ತಂಡದ ಕಪ್ತಾನರು ಗಮನಿಸಿಕೊಳ್ಳಿ. ಈಗಾಗಲೇ ಆಟಗಾರ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಳಿ, ದಾಂಡಿಗರು ಆದಷ್ಟು ಬೇಗ ಅಂಕಣದ ಒಳಭಾಗವನ್ನು ಪ್ರವೇಶಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ರೈಸಿಂಗ್ ಸ್ಟಾರ್ಸ್ ಕಾರ್ಕಳ ತಂಡದ ಆರಂಭಿಕ ಆಟಗಾರರು ಅಂಕಣದ ಒಳಭಾಗವನ್ನು ಪ್ರವೇಶಿಸಿಕೊಳ್ಳಬೇಕು. 38 ವಿಜಯದ ಗಳಿಕೆ, 30 ಚೆಂಡು, 38 ಹೊಡೆದ ಅವಶ್ಯಕತೆ ಗೆಲುವಿಗಾಗಿ
ಅದ್ಯಾವ ತಂಡ ದಿನದ ಪ್ರಥಮ ಪಂದ್ಯಾಟವನ್ನು ಗೆದ್ದುಕೊಳ್ತಾರೆ ಕಾದು ನೋಡಬೇಕು. ಒಂದೆಡೆ ರೈಸಿಂಗ್ ಸ್ಟಾರ್ಸ್ ಕಾರ್ಕಳ, ಇನ್ನೊಂದೆಡೆ ವಿಟ್ ವಾರಿಯರ್ಸ್. ಸೂಪರ್ ಕಿಂಗ್ಸ್ ವರ್ಸಸ್ ರಾಯಲ್ ಕ್ಲಿಕ್ಸ್ ತರದ ಕಪ್ತಾಂಡು ನಾಣೆ ಚಿಮಿಕಿಗೆ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆರಂಭಿಕ ಆಟಗಾರರು ಅಂಕಣದೊಳ ಪ್ರವೇಶವನ್ನು ಕಾಣ್ತಾ ಇದೆ. ಒಂದೆಡೆ ಸುಶಾಂತ್ ಬಜ್ಜಾಗೋಳಿ ಪರಿಚಯವನ್ನು ಮಾಡಿಕೊಟ್ರೆ, ಇನ್ನೊಂದೆಡೆ ಸುರೇಂದ್ರ ರಾವ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಎಸೆಗಾರಿಕೆಯಲ್ಲಿ ಅಶ್ವಥ್ ಆರಂಭಿಕ ಆಟಗಾರರಾಗಿ ಅಂಕಣದೊಳ ಭಾಗವನ್ನು ಪ್ರವೇಶಿಸಿಕೊಂಡಂತ ಅಶ್ವಥ್ ಇವಾಗ ಆರಂಭಿಕ ಎಸೆಗಾರಿಕೆಯಲ್ಲಿ ಪವರ್ ಪ್ಲೇ ಹಂತದ ಎಸೆಗಾರಿಕೆಯಲ್ಲಿ ಆರಂಭಿಕ ಓವರ್ ಅನ್ನು ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡು ಅಶ್ವಥ್ ಸುಶಾಂತ್. ಆರಂಭಿಕ ಚೆಂಡು ಫುಲ್ ಟಾಸ್ ಆಗಿ ಬಿಡುತ್ತೆ. ಚೆಂಡು ಸುಧಾರಿತ ಹೊಡೆದ ದಾಖಲಿಸಿಕೊಂಡ್ರೆ ಒಂದು ಓಟ. ಎರಡನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದರ ಭಾಗದಲ್ಲಿ ಎರಡು ಓಟದ ಸೇರ್ಪಡೆಯಾಗ್ತಾ ಇದೆ. ಆರಂಭಿಕ ಚೆಂಡು ಸ್ವಲ್ಪ ಮಟ್ಟಿಗೆ ಫುಲ್ ಟಾಸ್ ಆಗಿ ಬಿಡಿದ ಚೆಂಡು ರಕ್ಷಣಾತ್ಮಕ ಶೈಲಿ ಹೊಡೆತ ಎರಡು ಓಟದ ಹೆಚ್ಚುವರಿ ಬರ್ತಾ ಇದೆ. ಮತ್ತೆ ಅಶ್ವಥ್ ಇದರ ಮಧ್ಯೆ ಸುಶಾಂತ್ಗೆ ಸಣ್ಣ ಚೆಂಡು ಸುಧಾರತೆ ಹೊಡೆತ ಕ್ಯಾಚ್ ಔಟ್. ಆರಂಭಿಕ ಬ್ರೇಕ್ ಥ್ರೂ ಲಭಿಸ್ತಾ ಇದೆ ತಂಡದ ಭರವಸೆ ಆಟಗಾರ ಸುಶಾಂತ್ ಬಜ್ಜಾಗೋಳಿ ಇವಾಗ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಆರಂಭಿಕ ಹುದ್ದರಿ ನೆಲ ಕೊರಳುತ್ತಾ ಇದೆ. ಪ್ರಥಮ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ರೈಸಿಂಗ್ ಸ್ಟಾರ್ಸ್. ಪ್ರಥಮ ಹುದ್ದರಿ ಸುಶಾಂತ್ ಆಟಾಂತ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಆಟಗಾರರ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಇದೆ. ರಾಕಿ ಇವಾಗ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದೆ. ಹೊಸ ಆಟಗಾರ ರಾಕಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಮೂರನೇ ಚೆಂಡು ತರ ಮಧ್ಯೆ ಫುಲ್ ಟಾಸ್ ಆಗಿ ಬಿಡುತ್ತೆ. ಚೆಂಡು ಸ್ವಲ್ಪ ಮಟ್ಟಿಗೆ ಗೂಡದ ಹಿಂಬದಿಯಲ್ಲಿ ಸೋರಿಕೆಯನ್ನು ಕಂಡ್ರು ಒಂದು ಓಟ. ಎರಡನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದರ ಭಾಗದಲ್ಲಿ ಬೈಸ್ ಮುಖಾಂತರವಾಗಿ ಎರಡು ಓಟದ ಹೆಚ್ಚುವರಿ ಬರ್ತಾ ಇದೆ. ಎರಡು ಓಟದ ಹೆಚ್ಚುವರಿ ಎರಡರ ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 4 ಗಳಿಕೆ ಆಗ್ತಾ ಇದೆ. ಮುಕ್ತಾಯ ಕಂಡಂತ 3 ಚೆಂಡುಗಳು 4 ಓಟ. ಎರಡನೇ ಪಂದ್ಯಾಟದ ನಾಣ್ಯ ಚಿಮಿಕೆ ನಡೀತಾ ಇದೆ. ರಾಯಲ್ ಕ್ಲಿಕ್ಸ್ ವಿರುದ್ಧವಾಗಿ ಸೂಪರ್ ಕ್ವಿಂಗ್ಸ್. ಈಗಾಗಲೇ ನಾಣ್ಯ ಚಿಮಿಕೆನ ಸೂಪರ್ ಕಿಂಗ್ಸ್ ಜಯಿಸಿಕೊಳ್ತಾ ಇದೆ. ಚೆಂಡು ಚುಕ್ಕಿ ಆಗ್ತಾ ಇದೆ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಶ್ವಥ್ ಮತ್ತೆ 5ನೇ ಚೆಂಡಿಗಾಗಿ ಪಂಚಮ ಚೆಂಡು ತನ್ಮದ ಸುಧಾರತೆ ಹೊಡೆತ ಕ್ಷಣ ಕಾಲ ಚೆಂಡು ಸೀಮಾ ರೇಖೆಯವರ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದೆ. ರಾಕಿ ದಾಂಡಿನ ಮುಖಾಂತರವಾಗಿ 6 ಓಟಗಳ ಹೆಚ್ಚುವರಿ ಮಾಡ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಅಲ್ಲಿ ವಿಶ್ರಾಂತಿ ಬಿರುಸಿನ ಒಂದು ಸಿಕ್ಸರ್ ದಾಖಲಿಸಿಕೊಂಡಿದ್ರು. ಇವಾಗ ರಾಕಿ
ಹೊಸ ಆಟಗಾರ, 2ನೇ ಕ್ರಮಾಂಕದ ಆಟಗಾರ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಬಾಲ್ ಬಾಯ್ಸ್. ಆರೋಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 10 ಇವಾಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ರಾಕಿ ದಾಂಡಿನ ಮುಖಾಂತರವಾಗಿ ಬಿರುಸಿನ ಆರೋಟಗಳು ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಅಶ್ವಥ್ ಎಸಗಾರಿಕೆಯಲ್ಲಿ ಆರಂಭಿಕ ಓವರ್ನ ಕೊನೆಯ ಚೆಂಡು. ಮತ್ತೆ ಶಾಟ್ ಆಗಿ ಬಿಡದ ಚೆಂಡು ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರು. ಆ ಭಾಗದಲ್ಲಿ 1 ಓಟ, ಮಿಡ್ವಿಕೆಟ್ ಭಾಗದಲ್ಲಿ 1 ಓಟ, 2 ಓಟ. 3ನೇ ಓಟಕ್ಕೆ ಮನವಿಯನ್ನು ನೀಡಿದ್ರು ರಾಕಿ. 2 ಓಟಗಳ ಸೇರ್ಪಡೆಯಾಗ್ತಾ ಇದೆ. 2 ಓಟದ ಹೆಚ್ಚುವರಿ, 2ರ ಹೆಚ್ಚುವರಿ ದಾಖಲಿಸಿಕೊಳ್ತಾ 12 ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 12 ಓಟಗಳು ಬರ್ತಾ ಇದೆ. ಪ್ರಮುಖ ಒಂದು ಹೋದ್ದರಿಯನ್ನು ಕಳೆದುಕೊಳ್ತಾ ಇದೆ. 38 ಗೆಲುವಿಗೆ ಬೇಕಾದದ್ದು. ಅಂಕಿಅಂಶ ಪಟ್ಟಿಯಲ್ಲಿ ಈಗಾಗಲೇ 12 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನುಳಿದ 24 ಚೆಂಡು, 26 ಓಟದ ಅವಶ್ಯಕತೆ ಗೆಲುವಿಗಾಗಿ. 24ಕ್ಕೆ 26. ಹನ್ನೆರಡು 12 ಎಸಗಾರಿಕೆಯಲ್ಲಿ ಮತ್ತೆ ವಿಶ್ರಾಂತ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. V2 ವಾರಿಯರ್ಸ್ನ ಪರವಾಗಿ ವಿಶ್ರಾಂತ್. ಎರಡನೇ ಓವರಿಗಾಗಿ ವಿಶ್ರಾಂತ ಪರಿಚಯವಾಗ್ತಾ ಇದೆ. ಆ ಭಾಗದಲ್ಲಿ ಸುರೇಂದ್ರ ಸ್ಟ್ರೈಕರ್ ಎಂಡ್ಗೆ. ಆರಂಭಿಕ ಆಟಗಾರರು ಸುರೇಂದ್ರ, ಇವಾಗ ಸ್ಟ್ರೈಕರ್ ಎಂಡಲ್ಲಿ ವಿಶ್ರಾಂತ್ ಟು ಸುರೇಂದ್ರ. ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು. ನಿಧಾನಗದಲ್ಲಿ ಸಾಗಿ ಮಾಡ್ತಾ ಇದೆ. 25 ನಿಮಿಷ ಪ್ರತಿ ಇನ್ನಿಂಗ್ಸ್ಗೆ ನೀಡ್ತಾ ಇದೆ. ದ್ವಿತೀಯ ಓವರ್ ಆರಂಭಿಕ ಚೆಂಡಿಗಾಗಿ ವಿಶ್ರಾಂತ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ವಿಶ್ರಾಂತ್ ಟು ಸುರೇಂದ್ರ. ಪ್ರಥಮ ಚೆಂಡು ಶಾಟ್ ಬಿಡುತ್ತೆ. ಚೆಂಡು ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರ ಭಾಗದಲ್ಲಿ ಕವರ್ಸ್ ಭಾಗದಲ್ಲಿ 1 ಓಟ. 2ನೇ ಓಟಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆಯಾಗ್ತಾ ಇದೆ. 2 ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 2ರ ಹೆಚ್ಚುವರಿಯೊಂದಿಗೆ 14 ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾಟ್ ಆಗಿ ಬಿಡದ ಚೆಂಡು ವಿಶ್ರಾಂತ್ ಮತ್ತೆ ದ್ವಿತೀಯ ಚೆಂಡಿಗಾಗಿ, 2ನೇ ಚೆಂಡಿಗಾಗಿ ಮತ್ತೆ ಫುಲ್ ಟಾಸ್ ಆಗಿ ಬಿಡದ ಚೆಂಡು ಸುಂದರತೆ ಹೊಡೆತ ಫುಲ್ ಶಾಟ್. ಆ ಭಾಗದಲ್ಲಿ ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರು. 2ನೇ ಓಟಕ್ಕೆ ಮನವಿ. ಮತ್ತೆ 2 ಓಟದ ಹೆಚ್ಚುವರಿ ಬರ್ತಾ ಇದೆ. 2 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ 2ರ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 16 ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 22 ಚೆಂಡು, 22 ಓಟಗಳು ಬೇಕಾಗಿದೆ. ಈ ತರವಾದ ಮತ್ತೆ ಫುಲ್ ಟಾಸ್ ಚೆಂಡು ಸುಂದರತೆ ಹೊಡೆತ ಭಾಗದಲ್ಲಿ ಸುರೇಂದ್ರ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಓಟದ ಹೆಚ್ಚುವರಿ ಬರ್ತಾ ಇದೆ. 1 ಓಟದ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 17 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ವಿಶ್ರಾಂತ್ ಮತ್ತೆ 4ನೇ ಚೆಂಡು ಚತುರ್ಥ ಬಾರಿಗೆ.
ತರ್ಮದೆ ರಾಖಿಗೆ ಸಣ್ಣ ಚೆಂಡು ಸುಂದರ ಹೊಡೆದು ದಾಖಲಿಸಿಕೊಂಡ್ರು. ಒಂದು ಓಟ, ಎರಡನೇ ಓಟಕ್ಕೆ ಮನವೇ ನೀಡ್ತಾ ಇದ್ದಾರೆ. ಇವಾಗ ಮತ್ತೆ ಎರಡು ಓಟದ ಹೆಚ್ಚುವರಿ ಬರ್ತಾ ಇದೆ. ಎರಡು ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 19 ಓಟಗಳು ಬರ್ತಾ ಇದೆ. ಅಂತಿಮ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಮತ್ತೆ ಶಾರ್ಟ್ ಆಗಿ ಬಿಡದ ಚೆಂಡು ಸುಂದರ ಹೊಡೆದು ದಾಖಲಿಸಿಕೊಂಡ್ರು. ಆ ಭಾಗದಲ್ಲಿ ರಾಖಿ ದಾಳಿಯ ಮುಖಾಂತರವಾಗಿ ಬೀರೂಸಿನ ಬೌಂಡ್ರಿ ದಾಖಲಾಗ್ತಾ ಇದೆ. ಬೌಂಡ್ರಿ 4 ಓಟಗಳ ಹೆಚ್ಚುವರಿ ಬರ್ತಾ ಇದೆ. ರಾಖಿ ಇವಾಗ ಬೀರೂಸಿನ ದಾಳಿ ನಡೆಸಿಕೊಳ್ತಾ ಇದ್ದಾರೆ. 4 ಓಟಗಳು ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 23 ಓಟಗಳು ದಾಖಲಾಗ್ತಾ ಇದೆ. ಎರಡನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಇರುವಂತೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ವಿಶ್ರಾಂತ್ ಟು ರಾಖಿ. ತರ ಮಧ್ಯೆ ರಾಖಿಗೆ ಸಣ್ಣ ಚೆಂಡು. ತರ ಮಧ್ಯೆ ಕೊನೆಯ ಹಂತದಲ್ಲಿ ರಾಖಿ ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ರಾಖಿ ಔಟ್. ಎರಡನೇ ಕ್ರಮಾಂಕದ ಆಟಗಾರ ಒಂದು ಸಿಕ್ಸರ್, ಒಂದು ಬೌಂಡ್ರಿ ದಾಖಲಿಸಿಕೊಳ್ಳುವ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಓಟಗಳ ಹೆಚ್ಚಿಗೆಗೆ ಕಾರಣವಾದಂಥ ರಾಖಿ ಇವಾಗ ಕ್ಯಾಚ್ ಅನ್ನು ಕೊಟ್ಟು ಪೆವಿಲಿಯನ್ ವಾಪಸ್ ಆಗ್ತಾ ಇದ್ದಾರೆ. ಎರಡನೇ ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ ರೈಸಿಂಗ್ ಸ್ಟಾರ್ಸ್. ಹೊಸ ಆಟಗಾರ ಸಿರಾಜ್ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಇವಾಗ 23 ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 18 ಚೆಂಡು 15 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈಗಾಗಲೇ ಈ ಒಂದು ಪಂದ್ಯಕೂಟಕ್ಕೆ ನಮ್ಮ ಆತ್ಮೀಯರಾದಂಥ ಅವಿನಾಶ್ ಶೆಟ್ಟಿ ಅವರು ಆಗಮಿಸಿಕೊಳ್ತಾ ಇದೆ. ಇವರಿಗೆ ಕೂಡ ಈ ಒಂದು ಪಂದ್ಯಕೂಟಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ. ಅವಿನಾಶ್ ಶೆಟ್ಟಿ ಅವರಿಗೆ ಗುಚ್ಛವನ್ನು ನೀಡುವುದರ ಮುಖಾಂತರವಾಗಿ ಒಂದು ಪಂದ್ಯಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಮತ್ತೆ ತೃತೀಯ ಓವರ್ಗಾಗಿ ಅಶ್ವಾತ್ ಪರಿಚಯವನ್ನು ಕಂಡುಕೊಳ್ತಾ ಇದ್ರು. ಆರಂಭಿಕ ಚೆಂಡು. ತರ ಮಧ್ಯೆ ಸುರೇಂದ್ರ ದಾಳಿಯ ಮುಖಾಂತರವಾಗಿ ಸುಂದರತೆ ಹೊಡೆತ, ಜಾಣ್ಮೆಯ ಹೊಡೆತ ಆ ಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ರಕ್ಷಣಾತ್ಮಕ ಶೈಲಿಯ ಹೊಡೆತವನ್ನು ಸುರೇಂದ್ರ ದಾಖಲಿಸಿಕೊಳ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಬರ್ತಾ ಇದೆ. 25 ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಶ್ವಾತ್ ಮತ್ತೆ ಎರಡನೇ ಚೆಂಡಿಗಾಗಿ. ತರ ಮಧ್ಯೆ ಸುರೇಂದ್ರಗೆ ಸಣ್ಣ ಚೆಂಡು. ಆ ಭಾಗದಲ್ಲಿ ರಕ್ಷಣಾತ್ಮಕ ಶೈಲಿ ಹೊಡೆತಕ್ಕೆ ಮುಂದಾದಂಥ ಸುರೇಂದ್ರ ಇವಾಗ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಸುರೇಂದ್ರ ಔಟ್. ಪ್ರಮೋದ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಪಡೆದುಕೊಂಡ್ರು. ಸುರೇಂದ್ರ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಹೊಸ ಆಟಗಾರರ ಪರಿಚಯವನ್ನು ಕಾಣ್ತಾ ಇದೆ. ರೈಸಿಂಗ್ ಸ್ಟಾರ್ಸ್ ಕಾರ್ಕಳದ ಪರವಾಗಿ ಪ್ರಸನ್ನ ಅಂಕಣದೊಳ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಅಶ್ವಾತ್ ಮುಕ್ತಾಯ ಕಂಡಂತೆ 2 ಚೆಂಡು, ಇನ್ನು ಕೂಡ 4 ಚೆಂಡು ಬಾಕಿ ಇದೆ. 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಗೆಲುವಿಗಾಗಿ ಇನ್ನು ಕೇವಲ 13 ಓಟದ ಅವಶ್ಯಕತೆ ರೈಸಿಂಗ್ ಸ್ಟಾರ್ಸ್ ಕಾರ್ಕಳದ ತಂಡಕ್ಕೆ. ಅಶ್ವಾತ್ ಮತ್ತೆ 3ನೇ ಚೆಂಡಿಗಾಗಿ ತೃತೀಯ ಬಾರಿ ಹೊಸ ಆಟಗಾರ ಪ್ರಸನ್ನ ಸ್ಟ್ರೈಕರ್ ಎಂಡಿಗೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಅಶ್ವಾತ್ ಮತ್ತೆ 3ನೇ ಚೆಂಡು ಎಸೆಯಬೇಕಾಗ್ತಾ ಇದೆ. ಪ್ರಸನ್ನ ಹೊಸ ಆಟಗಾರ ಸ್ಟ್ರೈಕರ್ ಅಣಿಗೆ.
ಗೆಲುವಿಗೆ ಬೇಕಾದದ್ದು ಇನ್ನು ಕೇವಲ 13 ಓಟ. ಇದರ ಮಧ್ಯೆ ಪ್ರಸನ್ನ ಎಸೆದ ಚೆಂಡು ಸುಂದರತೆ ಎಸೆದು ದಾಖಲಿಸಿಕೊಂಡ್ರ ಆ ಭಾಗದಲ್ಲಿ ಗೂಟದ ಹಿಂಬದಿಯಲ್ಲಿ ಸೋರಿಕೆ 1 ಓಟ, 2 ಓಟ, 2 ಓಟಗಳ ಸೇರ್ಪಡೆ ಬರ್ತಾ ಇದೆ. 2 ಓಟದ ಹೆಚ್ಚುವರಿ ಬರ್ತಾ ಇದೆ. ಪ್ರಸನ್ನ ದಾಂಡಿನ ಮುಖಾಂತರವಾಗಿ 2ರ ಹೆಚ್ಚುವರಿ ದಾಖಲಿಸಿಕೊಳ್ತಾ 27 ಮುಕ್ತಾಯ ಕಂಡಂತ 3 ಚೆಂಡು. ಅಶ್ವಾತ್ ಮತ್ತೆ 4ನೇ ಚೆಂಡಿಗಾಗಿ ಚತುರ್ಥ ಬಾರಿಗೆ 3ನೇ ಓವರ್ನ 4ನೇ ಚೆಂಡು ಎಸೆಯಬೇಕಾಗ್ತಾ ಇದೆ. ಅಶ್ವಾತ್ ಟು ಪ್ರಸನ್ನ. ಮತ್ತೆ ಫುಲ್ ಟಾಸ್ ಆಗಿಬಿಡದ ಚೆಂಡು ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರೆ ಆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಚೆಂಡು ಬೌಂಡ್ರಿ. ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೈ ಕೊಡ್ತಾ ಇದೆ. 4 ಓಟಗಳು ಬರ್ತಾ ಇದೆ. ಪ್ರಸನ್ನ ದಾಂಡಿನ ಮುಖಾಂತರವಾಗಿ 4 ಓಟದ ಹೆಚ್ಚು ದಾಖಲಿಸಿಕೊಳ್ತಾ 31 ಓಟಗಳು ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ತರಬದೆ ತೀರ ಕೆಳಂಚಲಿ ಮಾಡ್ತಾ ಇದೆ ಚೆಂಡು. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಅಶ್ವಾತ್ ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಅಶ್ವಾತ್ ಟು ಪ್ರಸನ್ನ. ಅಂತಿಮ ಚೆಂಡಿಗಾಗಿ ಕೊನೆಯ 1 ಚೆಂಡು ಬಾಕಿ ಇದೆ. ಇದರ ಮಧ್ಯೆ ಫುಲ್ ಟಾಸ್ ಆಗಿಬಿಟ್ಟಿದೆ ಚೆಂಡು. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಇವಾಗ ಮತ್ತೊಂದು ವಿಕೆಟ್ ಕಳೆದುಕೊಳ್ತಾ ಇದೆ. ಪ್ರಸನ್ನ ಔಟ್. ಪ್ರಮೋದ್ ಮತ್ತೊಂದು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರಸನ್ನ ಇವಾಗ ವಿಕೆಟ್ ಒಪ್ಪಿಸಿಕೊಳ್ತಾ ಇದ್ದಾರೆ. ಪ್ರಸನ್ನ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. 31 ಓಟಗಳು ಇವಾಗ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಓವರ್ನ ಮುಕ್ತಾಯ ಕೂಡ ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯ. ಅಂತಿಮ 12 ಚೆಂಡುಗಳ ಆಟ ಬಾಕಿ ಇದೆ. 7 ಓಟದ ಅವಶ್ಯಕತೆ ಗೆಲುವಿಗಾಗಿ. ಹೊಸ ಆಟಗಾರ ಸುಶಾಂತ್ ಖಿಯಾರ ಅಂಕಣದೊಳ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದೆ. 12ಕ್ಕೆ 7 ಬೇಕಾಗಿದೆ ಗೆಲುವಿಗಾಗಿ. ಆರಂಭಿಕ ಪಂದ್ಯಾಟದ ಗೆಲುವು ಅದ್ಯಾವ ತಂಡ ಜಯಿಸಿಕೊಳ್ತಾರೆ ಕಾದು ನೋಡಬೇಕು. ಒಂದೆಡೆ ರೈಸಿಂಗ್ ಸ್ಟಾರ್ಸ್ ಕಾರ್ಕಳ, ಇನ್ನೊಂದೆಡೆ V2 ವಾರಿಯರ್ಸ್. ಹೆಸಗಾರಿಕೆಯಲ್ಲಿ ಪ್ರಕಾಶ್ ಪ್ರಭು ಪರಿಚಯವಾಗ್ತಾ ಇದೆ. ಪ್ರಕಾಶ್ 4ನೇ ಓವರ್ನ ಚಾಲ್ತಿಯಲ್ಲಿ ಪ್ರಕಾಶ್ ಪ್ರಭು ಪರಿಚಯವನ್ನು ಕಂಡುಕೊಳ್ತಾ ಇದೆ. ಸಿರಾಜ್ ಸ್ಟ್ರೈಕರ್ ಎಂಡಿಗೆ, ಸುಶಾಂತ್ ನಾನ್ ಸ್ಟ್ರೈಕರ್ ಎಂಡಿಗೆ. ಆರಂಭಿಕ ಚೆಂಡು. ಪ್ರಥಮ ಚೆಂಡು ಶಾರ್ಟ್ ಆಗಿ ಬಿಟ್ಟಿದೆ. ಚೆಂಡು ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರೆ ಆ ಭಾಗದಲ್ಲಿ ಸುಂದರತೆಯ ಕ್ಷೇತ್ರ ರಕ್ಷಣೆ ಕೂಡ ಪಡ್ಕೊಳ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಆರಂಭಿಕ ಚೆಂಡಿನಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ದ್ವಿತೀಯ ಚೆಂಡು. ಇದರ ಮಧ್ಯೆ ಶಾರ್ಟ್ ಆಗಿ ಬಿಡದ ಚೆಂಡು ನಿರ್ಣಾಯಕರ ಬಿಡದಲ್ಲಿ ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಮತ್ತೆ ಶಾರ್ಟ್ ಆಗಿ ಬಿಡದ ಚೆಂಡು ಕೂಡದ ಹಿಂಬದಿಯಲ್ಲಿ ಸೋರಿಕೆಯನ್ನು ಕಂಡುಕೊಂಡ್ರು. ಆ ಭಾಗದಲ್ಲಿ ಮತ್ತೆ 1 ಓಟ. 2ನೇ ಓಟಗಳು ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಬಾಯ್ಸ್ ಮುಖಾಂತರವಾಗಿ 2 ಓಟದ ಹೆಚ್ಚುವರಿ ಬರ್ತಾ ಇದೆ. 2ರ ಹೆಚ್ಚುವರಿ ದಾಖಲಿಸಿಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿ 36. ಅಂತಿಮ 2 ಓಟಗಳು ಬರಬೇಕಾಗಿದೆ ಗೆಲುವಿಗಾಗಿ.
ಪ್ರಕಾಶ್ ಮತ್ತೆ ಮೂರನೇ ಚೆಂಡಿಗಾಗಿ ಈ ತರಬದೆ ಮತ್ತೆ ಬಾಲಗೂಡದ ಹೊರ ತಿರುವು ವೈಡ್ ಬಾಲ್. ನಿರ್ಣಾಯಕರ ಬಿಡದಲ್ಲಿ ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಇವಾಗ ಪಂದ್ಯಾಟ ಸಮಬಲವನ್ನು ಕಾಣ್ತಾ ಇದೆ. ಒಂದೋಡ್ದ ಅವಶ್ಯಕತೆ ಇದೆ ಗೆಲುವಿಗಾಗಿ. ಅಂತಿಮ ಒಂದೋಡ್ದ ಅವಶ್ಯಕತೆ. ಇದರೊಂದಿಗೆ ಪಂದ್ಯಾಟದ ಗೆಲುವಿನ ಓಟವನ್ನು ದಾಖಲಿಸಿಕೊಂಡ್ರು ಸಿರಾಜ್. ಇದರೊಂದಿಗೆ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ದಿನದ ಆರಂಭಿಕ ಪಂದ್ಯಾಟವನ್ನು ರೈಸಿಂಗ್ ಸ್ಟಾರ್ಸ್ ಕಾರ್ಕಳ ತಂಡ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಅಭಿನಂದನೆಗಳು. ಅದೇ ರೀತಿ ವೀಟು ವಾರಿಯರ್ಸ್ ತಂಡಕ್ಕೆ ಇನ್ನೂ ಕೂಡ ಒಂದು ಪಂದ್ಯಾಟ ಆಡಲಿಕ್ಕಿದೆ. ಮುಂದಿನ ಪಂದ್ಯಾಟದಲ್ಲಿ ಯಶಸ್ವಿಯನ್ನು ಸಾಧಿಸಿಕೊಳ್ಳಿ ಅಂತ ಹೇಳಿಕೊಳ್ತಾ ಇದ್ದೇವೆ.